ಸಮರ್ಥರವರು ಕಾಂಗ್ರೆಸ್ಸಿನ ಅಭ್ಯರ್ಥಿ ನೂರಕ್ಕೆ ನೂರು ಗೆಲ್ತಾರೆ ಅಂತ ನೇರ ಸ್ಪರ್ಧೆ ಏನಿದ್ರು ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗೆ ಆಗುತ್ತೆ. ಆಟೋ ಡ್ರೈವರ್ಸ್ ಕಥೆ ಏನಾಗಿದೆ, ಗ್ಯಾಸಿನ ಕಥೆ ಏನಾಗಿದೆ, ಇವ್ರು ಯಾಕೆ ಟ್ರಂಪ್ ಹೇಳಿರೋದನ್ನ ನಿಲ್ಲಿಸಬಾರ್ದು? ಖಂಡಿತವಾಗೂ ದಾವಣಗೆರೆಯಲ್ಲಿ ದಕ್ಷಿಣ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಬಾಗಲಕೋಟೆಯಲ್ಲಿ ಗೆಲ್ಲುತ್ತೆ, ಯಾವ ಅನುಮಾನಗಳು ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅವರ ಸಿದ್ಧಾಂತ ಸರಿ ಇಲ್ಲ ಅನ್ನೋದನ್ನ ನಾವು ತಿಳಿ ಹೇಳುವಂತ ಪ್ರಯತ್ನ ಮಾಡ್ಬೇಕಷ್ಟೇ. ಈ ಬಿಜೆಪಿಯವರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಷ್ಟೇ. ಈ ಜಾಗಟೆ ಕೇಳಿ ಏನಾದ್ರು ಗ್ಯಾಸ್ ಬರುತ್ತಾ ನೋಡಿ. ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷ ಆಗ್ತಾನೆ ಅಂತ ಯಾರು ಕನ್ಸಲ್ಲಿ ಯೋಚನೆ ಮಾಡಿದ? ಬಿಜೆಪಿಯ ಕೆಟ್ಟ ಸಿದ್ಧಾಂತವನ್ನು ಹೊರಗಿಡೋದಷ್ಟೇ. ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣದ ವಿಧಾನಸಭೆ ಉಪಚುನಾವಣೆ ಕಾವು ಬಿಸಿಲಿಗಿಂತ ಜೋರಾಗಿದೆ. ಸತತವಾಗಿ ಪ್ರಚಾರ. ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ್, ಹಾಗೇನೆ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ. ನಮ್ಗೆ ಇವತ್ತು ಖುಷಿ ವಿಚಾರ ಅಂದ್ರೆ ಕರ್ನಾಟಕ ರಾಜ್ಯ ಕಂಡಂತ ಒನ್ ಆಫ್ ದಿ ಬೆಸ್ಟ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತ ಕಿಮ್ಮನೆ ರತ್ನಾಕರ್ ಅವರು, ಮಾಜಿ ಸಚಿವರು, ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆ, ಅವರೇ ಇವತ್ತು ದಾವಣಗೆರೆಯಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ. ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಹೇಗಿದೆ ಪ್ರಚಾರ? ಅಲ್ಲ, ನನಗೆ ಅಂದ್ರೆ ನಾನು ಬಹಳ ದಿನದಿಂದ ಏನು ತೋರಿಸ್ಕೊಂಡಿಲ್ಲ, ಬಟ್ ನಾನು ಮಾಹಿತಿ ಪಡೆದ ಹಾಗೆ ಸಮರ್ಥರವರು ಕಾಂಗ್ರೆಸ್ಸಿನ ಅಭ್ಯರ್ಥಿ ನೂರಕ್ಕೆ ನೂರು ಗೆಲ್ತಾರೆ ಅಂತಕ್ಕಂಥದ್ದು ಕ್ಷೇತ್ರಾದ್ಯಂತ ವಾತಾವರಣ ಇದೆ. ಹಾಗಾಗಿ ಏನಂತ ಕಾಂಗ್ರೆಸ್ಸಿಗೆ ಏನಂತ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನಂದು. ಮತ್ತು ಇಂಡಿಪೆಂಡೆನ್ಸ್ ಎಲ್ಲ ನಿಂತಿದ್ದಾರೆ, ಬಟ್ ಆದ್ರೂ ಅದೇನ ಅಷ್ಟು ಉಪಯುಕ್ತ ಆಗೋದಿಲ್ಲ ಅಂತಕ್ಕಂಥದ್ದು. ನೇರ ಸ್ಪರ್ಧೆ ಏನಿದ್ರು ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗೆ ಆಗುತ್ತೆ. ಮತ್ತು ಇವತ್ತು ಕಾಂಗ್ರೆಸ್ ಗೆಲ್ಲೋದು ಈ ದೇಶಕ್ಕೆ ಅಗತ್ಯ ಇದೆ ಮತ್ತು ಮುಂದಿನ ಸಮಾಜಕ್ಕೂ ಅಗತ್ಯ ಇದೆ. ಬಿಜೆಪಿ ಈ ಪರವಾಗಿ ಅಲ್ಲಿ ಯತ್ನಾಳ್ ಮಾಡ್ತಾ ಇದ್ದಾರೆ, ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಅನಂತಕುಮಾರ್ ಹೆಗಡೆಯನ್ನು ಕರೆಸ್ಬೋದೇನವರು, ನನಗೆ ಗೊತ್ತಿಲ್ಲ. ಅವರಿಬ್ರು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಓಟ್ ನಮಗೆ ಬೇಕಾಗೇ ಇಲ್ಲ, ಅವ್ರ ಓಟೇ ಬೇಡ ಅಂತಕ್ಕಂಥ ಮಾತನ್ನು ಹೇಳೋರಿಗೆ ಮತ್ತು ಆ ಪಕ್ಷ ಅವ್ರ ಜೊತೆಗೆ ಇಟ್ಕೊಳ್ಳೋರಿಗೆ ಯಾತಕ್ಕಾಗಿ ಓಟ್ ಕೊಡ್ಬೇಕಾಗತ್ತೆ? ಈ ಭಾರತ ಬಹುತ್ವದ ಭಾರತ ಇದು. ಇಲ್ಲಿ ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ಹೋಗ್ಬೇಕು ಅಂತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ನೂರಕ್ಕೆ ನೂರು ಪ್ರಜ್ಞಾವಂತ ಮತದಾರರು ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ ಓಟ್ ಕೊಡಬಾರ್ದು ಅಂತಕ್ಕಂಥದ್ದು. ಮತ್ತು ಉಳಿದವ್ರು ಯಾರು ಏನಂತ ಒಂದು ಸ್ಪರ್ಧಾತ್ಮಕ ರೇಸ್ನಲ್ಲಿ ಇಲ್ಲ ಕಾಂಗ್ರೆಸ್ಸಿಗೆ. ಮತ್ತು ಅವರು ಕೆಟ್ಟವರು ಒಳ್ಳೆಯವರು ಅನ್ನೋ ಚರ್ಚೆಗೆ ಹೋಗೋದಿಲ್ಲ, ಬಟ್ ಅವರ ಇದಕ್ಕೆ ಬರೋದಿಲ್ಲ, ರೇಸಿಗೆ ಬರೋದಿಲ್ಲ. ಆಕ್ಚುಲಿ ಬಿಜೆಪಿಯನ್ನು ಸೋಲಿಸ್ಬೇಕು 2-3 ಕಾರಣಕ್ಕೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನಂತರ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಮತ್ತು ಆಡಳಿತದಲ್ಲಿ ಬಡವರ ಪರವಾಗಿರತಕ್ಕಂಥ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅನುಷ್ಠಾನ ಮಾಡ್ತಕ್ಕಂಥ 5 ಗ್ಯಾರಂಟಿಗಳಲ್ಲೂ ಕೂಡ ಎಲ್ಲೂ ಕೂಡ ಪರ್ಸೆಂಟೇಜಿನ ವ್ಯವಹಾರ ಇಲ್ಲ, ನೇರ ಅವ್ರವರಿಗೆ ಹೋಗಿ ತಲುಪುವಂಥದ್ದು. ಈಗ 52,000 ಕೋಟಿ ರೂಪಾಯಿ ಹಣ ಯಾರ ಆದಾಯ ಕಡಿಮೆ ಇರ್ತಾರೆ, ಯಾರ ಕೂಲಿ ಕಾರ್ಮಿಕರಿದ್ದಾರೆ, ಮತ್ತು ಅದಕ್ಕೆ ಜಾತಿ ಧರ್ಮ ಇಲ್ಲ, ಅದು ಯಾವುದಕ್ಕೂ ಕೂಡ ಜಾತಿ ಧರ್ಮ ಇಲ್ಲ. ಇವರೇನು ಭಾಷಣ ಮಾಡ್ತಾರೆ, ಅದರಿಂದ 100ಕ್ಕೆ 100 ಇದು ಒಂದು ಭಾಗ. ಒಳ್ಳೆ ಆಡಳಿತ ಕೊಡ್ತಿದ್ದಾರೆ, ಬಡವರಿಗೆ ಹಣ ತಲುಪ್ತಾ ಇದೆ ಅಂತಕ್ಕಂಥದ್ದು. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯೋಚನೆ ಮಾಡಿದರೆ ನಾನು ಹೇಳ್ತಕ್ಕಂಥದ್ದು, ಈ ದೇಶ ಬಹುಶಃ ಈ ಬಿಜೆಪಿ ಇದೇ ರೀತಿ ಆಡಳಿತ ಮುಂದುವರ್ಸ್ಕೊಂಡು ಹೋದ್ರೆ ನಾವೆಲ್ಲ ಬಹುಶಃ ಭಾರಿ ದೊಡ್ಡ ಅಫ್ಘಾನಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಆದಂಗೆ ಆಗ್ತಕ್ಕಂಥದ್ದು ಹೆಚ್ಚಿಗೆ ದೂರ ಇಲ್ಲ. ಇವರಿಗೆ ಒಂದು ನಿರ್ದಿಷ್ಟವಾದ ವಿದೇಶಾಂಗ ನೀತಿ ಇಲ್ಲ. ಇವತ್ತೀಗ ಆಟೋ ಡ್ರೈವರ್ಸ್ ಕಥೆ ಏನಾಗಿದೆ, ಗ್ಯಾಸಿನ ಕಥೆ ಏನಾಗಿದೆ, ಇದೆಲ್ಲ ಇಲ್ಲೇನಾದ್ರು ಯುದ್ಧ ಇದೆಯಾ? ಯುದ್ಧ ಇಲ್ಲ. ಭಾರತದ ಯುದ್ಧ ನಡೀತಾ ಇರೋದು ಅಮೆರಿಕ ಮತ್ತು ಇರಾನು ಮತ್ತು ಆ ರಾಷ್ಟ್ರಗಳಿಗೆ, ಇಲ್ಲಿ ಯುದ್ಧ ಇಲ್ಲ. ಅಂದ್ರೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಪರಿಸ್ಥಿತಿನಲ್ಲಿ ಒಂದು ದೇಶ ಹೇಗಿರ್ಬೇಕು ಅಂದ್ರೆ 3 ತಿಂಗಳು ಇಂಥ ಅಗತ್ಯ ವಸ್ತುಗಳನ್ನ ಸ್ಟಾಕ್ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇವ್ರು 8 ದಿನಕ್ಕೆ ಖಾಲಿ ಇವ್ರದ್ದು. ಈಗ ಈ 140 ಕೋಟಿ ಜನರನ್ನ ಬಾಳಿಸ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಕ್ಕಂಥದ್ದು, ಟ್ರಂಪ್ ಹೇಳ್ದ ಅಂತ ಹೇಳಿ ಪಾಕಿಸ್ತಾನದ ಯುದ್ಧ ನಿಲ್ಲಿಸ್ತಾರೆ. ಇವ್ರು ಯಾಕೆ ಟ್ರಂಪ್ಗೆ ಹೇಳಿ ಅದನ್ನ ನಿಲ್ಲಿಸಬಾರ್ದು? ನಾನು ಹೇಳ್ತಕ್ಕಂಥದ್ದು, ಈ ಯುದ್ಧನ ಆರಂಭ ಮಾಡಿದ್ದು ಯಾರು? ಟ್ರಂಪ್ ಮತ್ತು ಇಸ್ರೇಲ್ನವರು. ಅವರಿಬ್ರು ಅದನ್ನು ನಿಲ್ಲಿಸಿದ್ರೆ ಇವತ್ತು ಏನು ಸಂಬಂಧ ಇಲ್ದಿದ್ದ ಭಾರತದ 140 ಕೋಟಿ ಜನ ಅನುಭವಿಸ್ತಾ ಇದ್ದಾರೆ. ಈಗ ಪ್ರತಿಯೊಂದು ರೇಟ್ ಜಾಸ್ತಿ ಆಗ್ತಾ ಇದೆ, ತರಕಾರಿ ಸಿಗ್ತಾ ಇಲ್ಲ, ಹೋಟ್ಲು ಬಾಗ್ಲಾಗ್ತಾ ಇದೆ, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಎಲ್ಲದಕ್ಕೂ ಯಾರು ಕಾರಣ? ಮೋದಿನೇ ಕಾರಣ. ಮತ್ತೆ ಮಾತಾಡ್ತಾರೆ ರಾಜ್ಯ ಸರ್ಕಾರದವರು. ನಾ ಹೇಳೋದು ಏನ್ ಗೊತ್ತಾ, 10,000 ಜನರಿಗೆ ಊಟಕ್ಕೆ ಕರೆದು
100 ಜನರಿಗೆ ಅಡಿಗೆ ಸಾಮಾನು ಕೊಟ್ರೆ ಏನ್ ಮಾಡ್ತಾನ ಅವನು ಅಡಿಗೆ ಮಾಡೋನು? ಸಿ ಏನ್ ಕೇಂದ್ರ ಸರ್ಕಾರ ಏನ್ ಗ್ಯಾಸ್ ಕೊಡುತ್ತೆ, ಏನ್ ಪೆಟ್ರೋಲ್ ಕೊಡುತ್ತೆ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು ನೋಡ್ಕೊಳ್ಳೋದಷ್ಟೇ. ಅವ್ರಿಗೇನು ಹಂಚ ಆಗತ್ತೆ ಏನಿಲ್ಲ ಎಲ್ಲ ಆಗತ್. ನನ್ಗೆ ಅರ್ಥನೇ ಆಗ್ತಿಲ್ಲ. ಇದೇನು ಓದ್ಕೊಂಡಿಲ್ವೋ, ಓದಲ್ವೋ, ಪೇಪರ್ ಓದಲ್ವೋ, ಅಥವಾ ಜ್ಞಾನ ಇಲ್ವೋ? ಮಿನಿಸ್ಟ್ರುಗಳು ಆ ರೀತಿ ಮಾತಾಡ್ತಾರೆ. ನಾನು ಹೇಳ್ತಕ್ಕಂಥದ್ದು ನನಗೆ ಈ ದೊಡ್ಡ ಸಮಸ್ಯೆ ಈ ದೇಶದಲ್ಲಿ ಏನಂದ್ರೆ, ಸದನ ನಡೀತಾ ಇದ್ರೆ, ಪಾರ್ಲಿಮೆಂಟ್ ನಡೀತಾ ಇದ್ರೆ ಓದ್ಕೊಂಡು ಸದನ ಓಡ್ ಬರ್ತಾರೆ, ಓದಲ್ಲ. ಚುನಾವಣೆ ಗೆಲ್ಲೋದು ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ನೀವು ಮಾಧ್ಯಮದ ಮಿತ್ರರು ಇದನ್ನ ಜನರನ್ನ ಬಡಿದೆಬ್ಸಂತ ಕೆಲಸ ಮಾಡ್ಬೇಕು. ನಾನು ಹೇಳ್ತಕ್ಕಂಥದ್ದು ಈ ಜನರನ್ನ, ಪಾಲಿಟಿಕ್ಸ್ ಅಲ್ಲಿ ಇರೋರು ನಾನು ಚುನಾವಣೆ ಗೆಲ್ಲೋದು ಮಾತ್ರ ಮುಖ್ಯ ಗುರಿ ಆಗಿರುತ್ತೆ. ದೇಶದ ಭವಿಷ್ಯಕತೆ ಏನಾಗುತ್ತೆ? ಇವ್ರು ಎಲ್ಲೋ ಒಂದ್ ಕಡೆ ಅದನ್ನು ಯೋಚನೆ ಮಾಡ್ಬೇಕಲ್ಲ. ಈ ದೇಶದ ಭವಿಷ್ಯವನ್ನು ರೂಪಿಸ್ಬೇಕು ಅಂದ್ರೆ ಆ ರೀತಿ ಹೆಜ್ಜೆ ಹಾಕ್ಬೇಕು. ಖಂಡಿತವಾಗೂ ದಾವಣಗೆರೆನಲ್ಲಿ ದಕ್ಷಿಣ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಬಾಗಲಕೋಟೆಯಲ್ಲೂ ಗೆಲ್ಲುತ್ತೆ. ಯಾವ ಅನುಮಾನಗಳು ಇಲ್ಲ. ಹೇಳಿ ಸರ್, ಈಗ ನೀವು ಹಿಂದೂ ಮುಸ್ಲಿಂ ಯತ್ನಾಳ್ ಮತ್ತೆ ಅನಂತಕುಮಾರ್ ಹೆಗ್ಡೆ ಅವರ ಬಗ್ಗೆ ಮಾತಾಡಿದ್ರಿ. ಈಗ ಶಿವಮೊಗ್ಗ ನಿಮ್ಮ ತವರು ಜಿಲ್ಲೆ. ಶಿವಮೊಗ್ಗದಲ್ಲೂ ಕೂಡ ಈ ಹಿಂದೆ ನಿಮ್ಮ ಸರ್ಕಾರ 2013ರಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಘಟನಾವಳಿಗಳನ್ನ ಎತ್ಕೊಂಡು ದೊಡ್ಡ ಮಟ್ಟದಲ್ಲಿ ಅದರ ಬೆನಿಫಿಟ್ ಅನ್ನ ಪಡ್ಕೊಳ್ತು ಬಿಜೆಪಿ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಯಾವ ಮುಸಲ್ಮಾನರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆಯೋ ಅದನ್ನ ಓಲೈಕೆ ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಮುಸಲ್ಮಾನರು ಈ ಟ್ರಾಪ್ಗೆ ಇಲ್ಲಿ ಬೀಳ್ತಾರೆ ಅಂತ ಹೇಳಿ ಅನಿಸ್ತಾ ಇದೆಯಾ ಸರ್? ಈ ಸ್ವಾಭಿಮಾನದ ಸಂಘರ್ಷ. ನಾನು ಹೇಳ್ತಕ್ಕಂಥದ್ದು, ಈ ದೇಶದಲ್ಲಿ ಯಾವ ಅಲ್ಪಸಂಖ್ಯಾತರು ಕೂಡ ಒಂದು ಓಟನ್ನು ಬಿಜೆಪಿ ಯಾವ ಚುನಾವಣೆಯಲ್ಲೂ ಕೊಡಬಾರ್ದು. ಯಾವ ಚುನಾವಣೆಯಲ್ಲೂ, ಇದು ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲ, ಒಂದು ಗ್ರಾಮ ಪಂಚಾಯತಿ ಅಲ್ಲ, ಒಂದು ಸೊಸೈಟಿ ಎಲೆಕ್ಷನ್ ಅಲ್ಲೂ ಕೊಡಬಾರ್ದು. ಅವರು, ನಾನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಅವರು ಅಲ್ಪಸಂಖ್ಯಾತರಂದ್ರೆ ಈ ದೇಶದವರೇ ಅಲ್ಲ ಅನ್ನೋ ರೀತಿನಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾನು ತಮ್ಮ ಮಾಧ್ಯಮದ ಮೂಲಕನ ಕೇಳ್ತಾ ಇದ್ದೇನೆ, 544 ಪಾರ್ಲಿಮೆಂಟ್ ಸೀಟ್ ಇದೆ, ಮುಸಲ್ಮಾನರಿಗೆ ಎಷ್ಟು ಸೀಟ್ ಕೊಟ್ಟಿದ್ದಾರೆ? ಅಲ್ಲ, ಇವ್ರು ಕೇಳೋದು ಮುಸಲ್ಮಾನರಿಗೆ ಯಾಕೆ ಕೊಡ್ಲಿ, ಇವ್ರಿಗೆ ಯಾಕೆ ಅಸಂಬಂಧ? ಇವ್ರು ಯಾರು ಒಂದು ಕ್ಯಾಂಡಿಡೇಟ್ ಗೆಲ್ಸಿದಾರ? ಇವರು ಯಾರು ಅಲ್ಪಸಂಖ್ಯಾತರು ಗೆಲ್ಸಿದ್ದುಂಟ? ಇವರು ಯಾರು ಅಲ್ಪಸಂಖ್ಯಾತರು ನಿಲ್ತಾರೆ ಅವ್ರಿಗೆ ದುಡ್ಡು ಕೊಡ್ತಾರೆ ಅಷ್ಟೇ, ಕಾಂಗ್ರೆಸ್ ವಿರುದ್ಧ ನಿಲ್ಲೋರಿಗೆ ಅಥವಾ ಕಾಂಗ್ರೆಸ್ಸಿನ ವಿರುದ್ಧ ಶಕ್ತಿ ಏನಿದೆ, ಪ್ರಾಕ್ಸಿ ಕ್ಯಾಂಡಿಡೇಟ್ಸ್. ಖಂಡಿತ. ಈಗೆಲ್ಲ ಈಗ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಹಿಂದಕ್ಕೆ ಸರಿತಾ ಇದೆ ಅಂದ್ರೆ, ಆದ್ರೆ ಬಿಜೆಪಿಯ ಬಿ ಟೀಮ್ ಏನಿದೆ, ಬಿಜೆಪಿ ಬಿ ಟೀಮ್ ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು ಓಟ್ ಕೇಳೋರು ಇದ್ದಾರೆ. ಇವನ್ ನಮ್ಮ ಬಿಹಾರದ ರಿಸಲ್ಟ್ ಅಲ್ಲಿ ಯಾರು ತಂದ್ಕೊಟ್ಟಿದ್ದು? ಅವರೇ ತಂದ್ಕೊಟ್ಟಿದ್ದು. 100 ಸೀಟ್ ಹಾಕಿ, 100 ಅಲ್ಪಸಂಖ್ಯಾತರ ಸೀಟ್ ಹಾಕಿ ಕಾಂಗ್ರೆಸ್ ಮತ್ತು RJD ಸೋಲಿಸಿದ್ದಾರೆ. ಅಲ್ಲ, ಅಷ್ಟನೇ ಆಗಿರೋದು. ಏನಂದ್ರೆ ನಮ್ ಜನ ಈ ಹಣದ ಹಿಂದ್ಗಡೆ ಓಡಬಾರ್ದು, ಜೊತೆಗೆ ಭವಿಷ್ಯ ಭಾರತವನ್ನ ಯೋಚನೆ ಮಾಡ್ಕೊಂಡು ನಿರ್ವಹಿಸ್ಬೇಕು. ಭವಿಷ್ಯ ಭಾರತದ ಬಗ್ಗೆ ಯೋಚನೆ ಮಾಡೋದಾದ್ರೆ, ಈ ದೇಶದಲ್ಲಿ 47ರಿಂದ ಈ ದಿನದವರೆಗೆ ಕಾಂಗ್ರೆಸ್ ಜೊತೆಗೆ ತೆಗೆದುಕೊಂಡು ಹೋದ ಹಾಗೆ ಎಲ್ಲ ಜಾತಿ ಧರ್ಮದ ಇನ್ನು ಒಂದು ಪಕ್ಷದ ಉದಾಹರಣೆ ನನಗೆ ಕೊಡಿ. ಮಾಧ್ಯಮದ ಮಿತ್ರರಾಗ್ಲಿ, ಬಿಜೆಪಿಯರಾಗ್ಲಿ, ನಾವೆಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಿದ್ದೀವಿ ಅನ್ನೋದಕ್ಕೆ ಒಂದು ನಿರ್ದಿಷ್ಟ ಕೊಡಿ. RSS ಮತ್ತು ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳದೆ ಭವಿಷ್ಯವನ್ನು, ರಾಜಕೀಯ ಭವಿಷ್ಯಕ್ಕಾಗಿ ಅದರ ಚುನಾವಣೆಯನ್ನು ಕಳ್ಕೊಂಡಿರ್ಬೋದು ಕಾಂಗ್ರೆಸ್, ಆದ್ರೆ ಗಟ್ಟಿಯಾಗಿ ನಿಂತಿದೆ, ಒಂದು ಪರ ನಿಂತಿದ್ದಲ್ಲ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡಕ್ ಸಾಧ್ಯ ಇಲ್ಲ. ಇದು ನಾನು ಬದುಕಿರೋವರೆಗೂ ನಾನು ಬಿಜೆಪಿಯನ್ನ ವಿರೋಧ ಮಾಡೋಣ, ಆ ಸಿದ್ಧಾಂತವನ್ನ, ಕಾರ್ಯಕರ್ತರಲ್ಲ ನಾವು. ನಮ್ಮ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅವರ ಸಿದ್ಧಾಂತ ಸರಿ ಇಲ್ಲ ಅನ್ನೋದನ್ನ ನಾವು ತಿಳಿ ಹೇಳುವಂತ ಪ್ರಯತ್ನ ಮಾಡ್ಬೇಕಷ್ಟೇ. ಸರ್, ಈಗ ನೀವು ಈ ಭಾರತದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಮಾತಾಡಿದ್ರಿ. 140 ಕೋಟಿ ಜನಸಂಖ್ಯೆಗೆ ಯುದ್ಧದ ಕಾರಣದಿಂದ ಬೆಲೆ ಏರಿಕೆ ಆಗಿರುವಂತದ್ದು, ಪೆಟ್ರೋಲ್ ಅದಿದ್ದಲ್ಲ. ಈಗ ಗ್ಯಾರಂಟಿ ಯೋಜನೆಗಳು ನಿಮ್ಮ ಪ್ರಕಾರ, ಈಗ ದಾವಣಗೆರೆ ದಕ್ಷಿಣದಲ್ಲಿ ನೀವು ಓಡಾಡಿದ ಪ್ರಕಾರ, ಈಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿ ಸುಮಾರು 3 ವರ್ಷ ಆಗ್ತಾ ಬಂತು ಸರ್. ಅದ್ರ ಬಗ್ಗೆ ಜನ ಒಲವನ್ನ ಹೊಂದಿದಾರ ಅಥವಾ ಬದಲಾವಣೆ ಆಗ್ಬೇಕು ಆ ತರದ್ದೇನಾದ್ರೂ? ನೋಡಿ, ನಾನು ಹೇಳ್ತೇನೆ, ಬಹಿರಂಗವಾಗಿ ರಸ್ತೆ ಹೇಳದೇ ಇರ್ಬೋದು, ಖಂಡಿತ ಓಟ್ ಕೊಡ್ತಾರೆ. ನೋಡಿ, ಒಂದ್ ಹೇಳ್ತೇನೆ, ಬಡವರಿಗೆ ಬೇಕಾಗಿರ್ತಕ್ಕಂಥದ್ದು ಏನೇನೋ, ಇವತ್ತು ಎಜುಕೇಶನ್ ಕಾಸ್ಟ್ಲಿ ಆಗಿದೆ, ಹೆಲ್ತ್ ಕಾಸ್ಟ್ಲಿ ಆಗಿದೆ, ಓಡಾಟ ಕಾಸ್ಟ್ಲಿ ಆಗಿದೆ. ಮನೆಗೆ ಏನು ಹಣ ಬರ್ತಾ ಇದೆ ಅದರಿಂದನೇ ಬಹಳಷ್ಟು ಬಡ ಕುಟುಂಬಗಳು ವಯಸ್ಸಾದವರು ಬದುಕ್ತಾ ಇದ್ದಾರೆ, 100% ಬದುಕ್ತಾ ಇದ್ದಾರೆ.
ಈಗ ನಮ್ಮ ಕ್ಷೇತ್ರದಲ್ಲೇ ಒಬ್ರು ಹೆಣ್ಮಕ್ಳು ಮೊನ್ನೆ ಅಜ್ಜಿ ಬಂದಿದ್ಲು ನನಗೆ, ಇದು ಮಗ ನೋಡ್ಕೊಂತ ಇಲ್ಲ ಅಂತ. ನೀ ಹೇಗ್ ಬದುಕ್ತಾ ಇದೀಯ ಅಂತ ಕೇಳಿದೆ. ನನಗೆ ಇವಳಿಗೆ 80 ವರ್ಷ, ಅವನಿಗೆ 85 ವರ್ಷ. ನೀ ಹೇಗ್ ಬದುಕ್ತಾ ಇದೀಯ? ನನಗೆ ಅಕ್ಕಿ ಬರ್ತಾ ಇದೆ, ಕರೆಂಟ್ ಚಾರ್ಜ್ ಇಲ್ಲ, ಇದು ಏನು ಗೃಹಲಕ್ಷ್ಮಿ ಬರ್ತಾ ಇದೆ, ಗೌರ್ಮೆಂಟ್ ಬಸ್ ಬಂದ್ರೆ ಅದಕ್ಕೆ ಹತ್ಕೊಂಡು ಹೋಗ್ತೀನಿ, ನನಗೇನು ಸಮಸ್ಯೆ ಇಲ್ಲ. ಆದ್ರೆ ಮಕ್ಕಳನ್ನ ನಾನು ನೋಡ್ಕೊತಾ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾನು ಹೇಳೋದು ಇವತ್ತು ಆದ್ರೂ ಕೂಡ ಈಗ ಭಾರತದಲ್ಲಿ 30 ಕೋಟಿ ಜನ ಹಸುವಿನಿಂದ ಬದುಕ್ತಾ ಇದ್ದಾರೆ. ಅವ್ರದ್ದು ಈ ಜಾತಿ ಧರ್ಮದ ವಿಚಾರ ಮಾತಾಡೋ ಸಬ್ಜೆಕ್ಟ್ ಅಲ್ಲ. ಈ ಬಿಜೆಪಿಯವರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಷ್ಟೇ. ಏನಿದ್ರು ಇವತ್ತು ಚರ್ಚೆ ಆಗ್ಬೇಕಾಗಿದ್ದು ಕಾರ್ಯಕ್ರಮದ ಮೂಲಕ, ಆರ್ಥಿಕ ಕಾರ್ಯಕ್ರಮದ. ಯಾವ ನಿರುದ್ಯೋಗ ಅನ್ನೋದು ಇರಬಾರ್ದು, ನಿರುದ್ಯೋಗವನ್ನು ತೆಗೆದು ಹಾಕಬೇಕು. ಮತ್ತು ಎಲ್ಲ ಬಡವರಿಗೂ ಕೂಡ ನೆಮ್ಮದಿಯಿಂದ ಬದುಕ್ತಕ್ಕಂಥ. ಈಗ ಸುಮ್ಮನೆ ನೀವು ಕೇಳಿದ್ರೆ ನಾನು ಹೇಳ್ತಾ ಇದ್ದೇನೆ, ಮೋದಿ ಏನ್ ಹೇಳಿದ್ರು, 22ನೇ ಇಸ್ವಿ ಒಳಗೇನೆ ನಾನು ಈ ದೇಶದ ಎಲ್ಲ ಬಡವರಿಗೆ ಮನೆ ಕಟ್ಸ್ಕೊಡ್ತೀನಿ ಅಂತ ಕಟ್ಸ್ಕೊಟ್ರ? ಪ್ರತಿ ವರ್ಷ 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀನಿ ಅಂತ ಕೊಟ್ರ? ಈಗ ಎಲ್ಲ ಮುಚ್ಚೋಗ್ತಾ ಇದಾವೆ. ಅವ್ರ ಸ್ಟಾರ್ಟ್ಅಪ್ ಎಲ್ಲವೂ ಕೂಡ ಮುಚ್ಚೋಗ್ತಾ ಇದಾವೆ. ಯಾರಿಗೂ ಈಗೆಲ್ಲ ಬೀದಿಗೆ ಬರ್ತಾ ಇದ್ದಾರೆ ಎಲ್ಲರೂ. ಎಲ್ಲ ಬಬಲ್. ಹೌದು, ಎಲ್ಲ ಯಾರು ಅವ್ರು ಏನ್ ಘೋಷಣೆ ಮಾಡಿದ್ರು ಯಾವ್ದು ಉಪಯೋಗಕ್ಕೆ ಬಂದಿಲ್ಲ. ಈಗ ಮನೆ ನೀರ್ ಕೊಡ್ತೀವಿ ಅಂದ್ರೆ ನೀರ್ ಬಂತ? ಯಾವ್ದು ಇಲ್ಲ, ಯಾವ್ದು ಇಲ್ಲ. ಏನ್ ಕೊಡ್ತಾ ಇದ್ದಾರೆ ದೇಶದ ಜನರಿಗೆ? ಅವ್ರು ಎಷ್ಟು ಮುಟ್ಟಾಳ್ತನದ ಹೇಳಿಕೆಗಳು ಅಂದ್ರೆ, ಕೊರೋನಾ ಯಾವ್ದೋ ಬ್ಯಾಕ್ಟೀರಿಯಾ ಬರುತ್ತೆ, ಜಾಗಟೆ ಹೊಡೆದು ಮಾಡ್ತೀವಿ. ಇದಕ್ಕೇನ್ ಈಗ ಜಾಗಟೆ ಹೊಡಿಯಕ್ಕೆ ಹೇಳಿ, ಏನಾದ್ರು ಗ್ಯಾಸ್ ಬರುತ್ತಾ ನೋಡೋಣ. ಏನ್ ಅರ್ಥನೇ ಇಲ್ಲದೆ ಇರ್ತಕ್ಕಂಥ ಯೋಚನೆಗಳು ಅವ್ರದ್ದು. ಸೈದ್ಧಾಂತಿಕ ಆರ್ಥಿಕ ನೀತಿಗಳೇ ಗೊತ್ತಿಲ್ಲ ಅವ್ರಿಗೆ. ಆರ್ಥಿಕ ನೀತಿಗಳೇ ಗೊತ್ತಿಲ್ಲ. ಆಕ್ಚುಲಿ ಮನುಷ್ಯನಿಗೆ ಈ ರೀತಿ ಕೊಡ್ಬೇಕು ಅಂತ ನಾನು ಹೇಳೋನಲ್ಲ. ಒಬ್ಬ ಎಕನಾಮಿಸ್ಟ್ ಆಗಿ ನೀವು ಯಾವಾಗ ನೀವು ಫ್ರೀ ಅಕ್ಕಿ ಕೊಡಬೇಕು, ಫ್ರೀ ಎಜುಕೇಶನ್ ಕೊಡಬೇಕು, ಯಾವಾಗ ಅಂತ ಹೇಳಿದ್ರೆ ನಿಮಗೆ ಕೊಳ್ಳುವ ಶಕ್ತಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡದಿದ್ರೆ ಒಂದು ಸರ್ಕಾರ, ಆ ಸಂದರ್ಭದಲ್ಲಿ ಇದನ್ನು ಕೊಡಬೇಕು. ನಿಮಗೆ ಕೊಳ್ಳುವ ಶಕ್ತಿನೇ ಇಲ್ದಿದ್ದಾಗ ಇಟ್ಸ್ ದ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಗಿವ್ ಸಬ್ಸಿಡೀಸ್. ಎಲ್ಲವನ್ನೂ ಕೂಡ ಕೊಡಬೇಕಾದಂತ ಕರ್ತವ್ಯ. ಇಲ್ಲ ಉದ್ಯೋಗ ಕೊಡಿ, ದುಡಿಯೋ ಕೈಗಳಿಗೆ ಕೆಲಸ ಕೊಡಿ, ಇಲ್ಲ ನಿರುದ್ಯೋಗ ಭತ್ಯೆ ಕೊಡಿ. ಸಿ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಡನ್ ಇಟ್. ಜನಕ್ಕೆಲ್ಲ ಅರ್ಥ ಆಗ್ತಿದ್ಯಾ ಸರ್? 29ಕ್ಕೆ ಬದಲಾಗುತ್ತಾ? ಯಾವುದು? ಸಿ ನೋಡಿ, ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಬದಲಾಗಬೇಕು ಅನ್ನೋ ಹೋರಾಟ ಮಾಡ್ಕೊಂಡು ಹೋಗ್ಬೇಕು. ನನಗೆ ಜಾತಕ ನೋಡಿ ಮುಂದಿನ ಚುನಾವಣೆ ಗೆಲ್ತೀನಿ ನಿಲ್ತೀನಿ ಅನ್ನೋ ಪ್ರಶ್ನೆ ಅಲ್ಲ. ಇದು ನಿರಂತರವಾಗಿರ್ತಕ್ಕಂಥ ಹೋರಾಟಗಳು. ಆ ನಿರಂತರವಾದ ಹೋರಾಟಗಳಲ್ಲಿ ಇಂಥ ಫಲಿತಾಂಶಗಳು ಬರ್ಬೋದು, ಬರದೇ ಇರ್ಬೋದು. ಬಟ್ ಹೋರಾಟನ, ನ್ಯಾಯಯುತವಾಗಿದ್ದ ಹೋರಾಟನ. ಈಗ ನೀವೆಲ್ಲ ತುಂಬಾ ಎಜುಕೇಟೆಡ್ಸ್ ಇದ್ದೀರಿ. ಬರಾಕ್ ಒಬಾಮ ಅಮೇರಿಕದ ಅಧ್ಯಕ್ಷ ಆಗ್ತಾನೆ ಅಂತ ಯಾರು ಕನ್ಸಲ್ಲಿ ಯೋಚನೆ ಮಾಡಿದ್ರ? ಯಾಕೆ ಅವ ಒಬ್ಬ ಮುಸ್ಲಿಮು ಹೌದು, ಒಬ್ಬ ಬ್ಲ್ಯಾಕ್ ಹೌದು. ಅಂದ್ರೆ ಅಬ್ರಾಹಂ ಲಿಂಕನ್ ಕಾಲದಿಂದ ನಡೆದ ಹೋರಾಟ 200 ವರ್ಷದ ಮೇಲೆ ಒಬ್ಬಂತವನ್ ತಗೊಂಬಂದು ಕೂರ್ಸೋಳೋಂಥ ಪ್ರಯತ್ನ ಇದೆ. ನಾವು ಸೈದ್ಧಾಂತಿಕವಾಗಿ ಗಟ್ಟಿ ಇದ್ರೆ ಅದು ಯಾವಾಗ ಬರುತ್ತೆ ಅನ್ನೋದು ಯಾಕೆ ಇವತ್ತು ಗೋಪಾಲ್ ಗೌಡ್ರು ಇಲ್ಲ, ಲೋಹಿಯಾ ಇಲ್ಲ. ಬಟ್ ಆ ಸಿದ್ಧಾಂತ ಇವತ್ತು ಗೇಣಿದಾರರಿಗೆ ಹಕ್ಕು ಸಿಕ್ತಲ್ಲ. ಸರ್ಕಾರ ರಚನೆ ಮಾಡಕ್ಕಾಗದೇ ಇರ್ಬೋದು, ಆದ್ರೆ ಗೇಣಿದಾರರ ಮಾಲೀಕರಾದ್ರಲ್ಲ. ಹೋರಾಟದಿಂದ ಫಲ ಸಿಗ್ತದೆ. ಹೌದು, ಖಂಡಿತ. ನೀವು ಅಧಿಕಾರನೇ ಸಿಗಬೇಕು ಅಂತ ಯಾಕೆ ಹೋರಾಟ ಮಾಡ್ಬೇಕು? ಇವತ್ತಿನ ರಾಜಕಾರಣಿಗಳಿಗೆ ಬಹಳಷ್ಟು ಜನರಿಗೆ ಏನಂದ್ರೆ, ನಾನು ಅಧಿಕಾರಕ್ಕೆ ಬರೋದಾದ್ರೆ ಮಾತ್ರ ನಂಗೆ ಹುದ್ದೆ ಬೇಕು, ನಾನು MLA ಪ್ರಶ್ನೆ ಅಲ್ಲ. ನಾವು ಒಂದು ನಿರ್ದಿಷ್ಟವಾದ ಸದುದ್ದೇಶದ ಗುರಿಗಳನ್ನು ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಹೋಗ್ಬೇಕು. ಅದು ನನಗೆ ಸಿಗಬೇಕು ಅನ್ನೋ ಯೋಚನೆನ ಕೈ ಬಿಟ್ಬಿಡ್ಬೇಕು. ಎಸ್ ಸರ್, ಕೊನೆಯದಾಗಿ ಒಂದು ಮೇಟಿ ಮತ್ತು ಶಾಮನೂರು ಜೊತೆಗಿನ ಒಡನಾಟ ನಿಮ್ದು ಹೇಗಿತ್ತು? ಹಾಗೆ 2 ಕ್ಷೇತ್ರದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟ? ಇಲ್ಲ, ಯಾಕೆಂದ್ರೆ ನಾನು 2 ಸರಿ MLA ಆದಾಗ್ಲೂ ಮಿನಿಸ್ಟರ್ ಆದಾಗ್ಲೂ ಕೂಡ ನಾನು ಮಿನಿಸ್ಟರ್ ಆದಾಗ ಅವರು ಕೂಡ ಮಿನಿಸ್ಟರ್ ಆಗಿದ್ರು, ಎಲ್ಲ ಇದ್ರು. ಅವ್ರ ಮಗನೂ ಕೂಡ ನನಗೆ ತುಂಬಾನೇ ಆತ್ಮೀಯರಿದ್ದಾರೆ. ಅವ್ರ ಮಗನೂ ಕೂಡ ತುಂಬಾ ಹೌದೌದು, ತುಂಬಾ ಆತ್ಮೀಯರಿದ್ದಾರೆ. ಅವ್ರದ್ದೆಲ್ಲ ಎಲ್ಲ ಕಡೆ ಹೋಗಿ ಬಂದಿದ್ದೇನೆ. ನಾವು ಒಟ್ಟಿಗೆ ವರ್ಕ್ ಮಾಡಿದೀವಿ. ನನ್ಗನ್ಸುತ್ತೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ದಾವಣಗೆರೆ ಮತದಾರರಿಗೆ ಈ ಕಳೆದ 10-15 ದಿನಗಳಿಂದ ನಡೀತಿರುವಂತ ಈ ಮುಸಲ್ಮಾನರಿಗೆ ಟಿಕೆಟ್ ತಪ್ಪಿತು ಈ ಸಂಘರ್ಷಗಳ ನಡುವೆ ನೀವು ಕೆಲವು ವಿಚಾರಗಳು ಹೇಳಿದ್ರಿ. ಯತ್ನಾಳ್ ಮತ್ತು ಹೆಗಡೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರಿ. ಸೊ ಫೈನಲಿ ದಾವಣಗೆರೆ ಮತದಾರರಿಗೆ ನಮ್ಮ ಮುಖಾಂತರ ಸಂದೇಶ ಕೊಡೋದಾದ್ರಿ ಏನ್ ಸರ್? ನಾನು ಈ ಎಲ್ಲ ದಾವಣಗೆರೆಯ ದಕ್ಷಿಣ
ಕ್ಷೇತ್ರದ ಏನು ಕಾಂಗ್ರೆಸ್ ಅಭ್ಯರ್ಥಿ ನಿಂತಿದ್ದಾರೆ ಸಮರ್ಥ ಅವರಿಗೆ ಈ ಭಾಗದ ಎಲ್ಲರೂ ಕೂಡ ವೋಟ್ ಹಾಕಬೇಕು ಮತ್ತು ಅವ್ರನ್ನ ಗೆಲ್ಲಿಸಬೇಕು. ಭವಿಷ್ಯದ ಭಾರತದ ದೃಷ್ಟಿಯಿಂದ, ಭವಿಷ್ಯದ ಕರ್ನಾಟಕದ ದೃಷ್ಟಿಯಿಂದ ಮತ್ತು BJPಯ ಕೆಟ್ಟ ಸಿದ್ಧಾಂತವನ್ನು ಹೊರಗಿಡೋ ದೃಷ್ಟಿಯಿಂದ. ಇಲ್ಲಿ ಆರ್ಥಿಕ ನೀತಿ ಒಂದೇ ಪ್ರಮುಖ ಆಗೋದಿಲ್ಲ. ಆ ಕೆಟ್ಟ ಸಿದ್ಧಾಂತ ಖಂಡಿತ ಈ ದೇಶನ ಒಂದಾಗ್ಲಿಕ್ಕೆ ಬಿಡಲ್ಲ. ಈ ದೇಶನ ಒಂದು ಆದ್ರಿಂದ ಖಂಡಿತವಾಗಿ ಕೂಡ ಎಲ್ಲರೂ ಕೂಡ ಭಾರಿ ಒಳ್ಳೆತಕ್ಕಂಥದ್ದು ಅಂತಂದರೆ ಕಾಂಗ್ರೆಸ್ಸಿನ ಸಿಂಬಲಿಗೆ ವೋಟ್ ಕೊಡೋದ್ರ ಮೂಲಕ ಬಹುತ್ವದ ಭಾರತವನ್ನು ಕಟ್ಟಲಿಕ್ಕೆ, ಈ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ 2 ವರ್ಷ ಇವ್ರದ್ದೇ ಸರ್ಕಾರ ಇರುತ್ತೆ. ಎಲ್ಲೆಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದು ಈಗಲೂ ಕೂಡ ಎಲ್ಲವೂ ಕೂಡ ಒಂದೇ ಸಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ. ಬಟ್ ಖಂಡಿತವಾಗೂ ಕೂಡ ಇವ್ರಿಗೆ ಮಾಡಿಸೋ ಸಾಮರ್ಥ್ಯ ಇದೆ, ಸರ್ಕಾರದ ಮೇಲೆ ಹಿಡ್ತಾ ಇದೆ. ಖಂಡಿತ ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಅವ್ರಿಗೆ ಮತ ಕೊಡಬೇಕು ಅನ್ನೋದು ನನ್ನ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅವಕಾಶ ಮಾಡಿಕೊಟ್ಟು